ಮಾಜಿ ಸಂಸದರಾದಂತ ಡಿ.ಕೆ. ಸುರೇಶ್ ರವರು ಕುಡಿಗಲ್ನ ಖಾಸಗಿ ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರಾದಂತ ಎಚ್.ಡಿ. ಕುಮಾರಸ್ವಾಮಿ ರವರ ಬಗ್ಗೆ ಹಗುರವಾಗಿ ಜನರ ಚಪ್ಪಾಳೆ ಮತ್ತು ಶಿಳ್ಳೆ ಗಿಟ್ಟಿಸ್ಕೊಳ್ಳೋ ಒಂದು ಕೆವುಲಿಂದ ಕುಮಾರಣ್ಣ ಅವ್ರ ಬಗ್ಗೆ ಬಹಳ ಹಗುರವಾಗಿ ಮಾತಾಡಿದಂಥದ್ದು ತಮ್ಗೆಲ್ರಿಗೂ ಗೊತ್ತಿದೆ. ಈಗಾಗಲೇ ರಾಜ್ಯದಲ್ಲೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಜೆಡಿಎಸ್ ಕಾರ್ಯಕರ್ತರ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ಹೋಗ್ತಾ ಇದೆ. ಆ ದೃಷ್ಟಿಯಿಂದ ಇವತ್ತು ನಾವು ರಾಮನಗರದಲ್ಲಿ ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ. ಅವರಿಗೆ ತಮ್ಮ ಮುಖಾಂತರ ಹೇಳೋದಿಷ್ಟೇ, ತಾವು ಸೋಲಿನ ಹತಾಶೆಯಿಂದ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಂಡು ತಾವು ಆರೋಗ್ಯನ ಹಾಳು ಮಾಡಿಕೊಂಡು ಈ ರೀತಿ ಮಾತಾಡ್ತಿದ್ದೀರಾ ಅಂತ ನಮ್ಗೆಲ್ರಿಗೂ ಅನಿಸುತ್ತೆ. ನಾವು ಆದ್ರೂ ಭಾವಿಸ್ತೀವಿ. ದಯಮಾಡಿ ತಮ್ಮ ಕುಟುಂಬದವರಾಗ್ಲಿ ಅಥವಾ ತಮ್ಮ ಕಾರ್ಯಕರ್ತರಾಗ್ಲಿ ಕರ್ಕೊಂಡೋಗಿ ತಮ್ಮನ್ನ ಯಾವ್ದಾದ್ರು ಒಳ್ಳೆ ಹಾಸ್ಪಿಟ್ಲಲ್ಲಿ ತಮಗೆ ಚಿಕಿತ್ಸೆ ಕೊಡಿಸೋದ್ರ ಮುಖಾಂತರ ತಮ್ಮ ಆರೋಗ್ಯನ ಗುಣಪಡಿಸಬೇಕು ಅಂತ ಅಂದ್ಬಿಟ್ಟು ನಾವು ತಮ್ಮ ಕಾರ್ಯಕರ್ತರ ಹತ್ರ ಕೇಳ್ಕೊಳಕ್ ಇಚ್ಛೆ ಪಡ್ತೀವಿ. ಒಂದ್ ವೇಳೆ ನಿಮ್ ಕಾರ್ಯಕರ್ತರು ಅಥವಾ ನಿಮ್ ಕುಟುಂಬದವ್ರು ಏನಾದ್ರು ತೋರಿಸ್ತಿಲ್ಲ ಅಂತಂದ್ರೆ ನಮ್ಮ ಕಾರ್ಯಕರ್ತರು ನಿಮ್ ಮನೆ ಹತ್ರನೇ ಒಳ್ಳೊಳ್ಳೆ ಡಾಕ್ಟರ್ಗಳನ್ನ ಸ್ಪೆಷಲಿಸ್ಟ್ಗಳನ್ನ ಕರ್ಕೊಂಡ್ಬಂದು ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ಸೋಂತ ಕೆಲಸನ ನಾವು ಮಾಡ್ತೀವಿ. ಇನ್ನೊಂದ್ಸರಿ ಏನಾದ್ರು ಕುಮಾರಣ್ಣನ ಬಗ್ಗೆ ತಾವೇನಾದ್ರು ಇದೇ ರೀತಿ ಮಾತಾಡಿದ್ದೆ ಆದ್ರೆ ನಾವೇ ನಿಮ್ ಮನೆ ಹತ್ರ ಡಾಕ್ಟರ್ಗಳನ್ನ ಕರ್ಕೊಂಡ್ ಬರೋಂತ ಕೆಲಸನ ಇನ್ನು ಕರ್ನಾಟಕದಲ್ಲಿ ಬದುಕಿದೀವಿ. ಜೆಡಿಎಸ್ ಕಾರ್ಯಕರ್ತರು ತಾವೆಲ್ಲ ಹಗುರವಾಗಿ ಮಾತಾಡಿದ್ರೆ ಕೇಳ್ಕೊಂಡು ಮನೆ ಸೇರ್ಕೊಳ್ಳೋ ಅಂತಾರಲ್ಲ. ತಾವ್ ಏನಕ್ಕೆ ಮಾತಾಡ್ತಿದ್ದೀರಾ ಅಂತ ನಮಗ್ ಗೊತ್ತಿದೆ. ನೀವಿಲ್ಲಿ ಸೋತಿದ್ದೀರಾ, ಅಲ್ಲಿ ನಿಮ್ಮ ಸಹೋದರರಿಗೆ ಇನ್ನೂ ಸಿಎಂ ಸ್ಥಾನ ಕೊಟ್ಟಿಲ್ಲ. ಹಾಗಾಗಿ ನೀವು ಈ ರೀತಿ ಏನು ಹತಾಶೆಯಿಂದ ಮತ್ತೆ ಸಿಎಂ ಕೊಡ್ಲಿಲ್ಲ ಅನ್ನೋ ಒಂದು ಹತಾಶೆಯಿಂದ ತಾವು ಈ ರೀತಿ ಮಾತಾಡ್ತಾ ಇದ್ದೀರಾ. ತಾವು ಈಗಾಗ್ಲೇ 3 ಬಾರಿ MP ಆಗಿ ಗೆದ್ದಂತ ಸಂಸದರು KMF ಹೋಗಿದ್ದೀರಾ ಅಂತ ಅಂದ್ರೆ ನಿಮ್ಮ ಯೋಗ್ಯತೆ, ಕಾಂಗ್ರೆಸ್ನವ್ರು ನಿಮ್ಮನ್ನ ಯಾವ ಯೋಗ್ಯತೆಯಲ್ಲಿ ನೋಡ್ತಾ ಇದ್ದಾರೆ, ನಿಮ್ ಯೋಗ್ಯತೆ ಏನು ಅಂತ ಅನ್ಬಿಟ್ಟು ಇಷ್ಟಕ್ಕೆ ಗೊತ್ತಾಗುತ್ತೆ. ನೀವು ಕೇಂದ್ರ ಸರ್ಕಾರದಲ್ಲಿ ಬೃಹತ್ ಕೈಗಾರಿಕೆ ಮಂತ್ರಿ ಆಗಿರ್ತಕ್ಕಂಥ ಕುಮಾರಣ್ಣ ಅವ್ರನ್ನ ಹೋಲಿಕೆ ಮಾಡ್ಕೊಂಡು ನೀವು ನಾನು ಮಾತಾಡಿದ್ರೆ ದೊಡ್ಡವನು ಆಯ್ತೀನೇನೋ, ಸರ್ಕಾರದಲ್ಲೇ ಅಥವಾ ಬೇರೆ ಇನ್ನು ಕಾಂಗ್ರೆಸ್ ದೊಡ್ಡ ಹುದ್ದೆ ಕೊಡ್ಬೋದು ಅಂತ ಒಂದು ಭ್ರಮೆನಲ್ಲಿ ನೀವು ಮಾತಾಡಕ್ ಹೋಗ್ಬೇಡಿ. ಇದು ಎಚ್ಚರಿಕೆ ಕೊಡ್ತಾ ಇದೀವಿ ಸನ್ಮಾನ್ಯ ಮಾಜಿ ಸಂಸದರಾದಂತ ಸುರೇಶ್ ರವರಿಗೆ. ಇನ್ನೊಂದು ಬಾರಿ ಕುಮಾರಣ್ಣನ ಬಗ್ಗೆ ಮಾತಾಡಿದ್ದೆ ಅದರಲ್ಲಿ ನಮ್ಮ ಕಾರ್ಯಕರ್ತರು ನಿಮ್ಮ ವಿರುದ್ಧ ಸಿಡ್ದೇಳ್ತಾರೆ ಅಂತ ಎಚ್ಚರಿಕೆನ ಅವ್ರಿಗೆ ಕೊಡ್ತಾ ನಾನು ಮಾತು ಮುಗಿಸ್ತೇನೆ.